ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಂಟೂರು, ಕಮ್ಮ ಹಾಗೂ ವಾರಂಗಲ್ ಈ ಮೂರೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಮಾರ್ಕೆಟಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದ್ದಾವೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದ್ರ ಜೊತೆನೇ ಬ್ಯಾಡಗಿ ಮಾರ್ಕೆಟ್ ನಾಳೆ ಓಪನ್ ಆಗಿರುತ್ತೆ, ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆ. ಓಕೆನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ನಾವು ಇವತ್ತು ಗುಂಟೂರು ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಇವತ್ತಿನ ಗುಂಟೂರು ಮಾರ್ಕೆಟ್ಗೆ 1,20,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಎಷ್ಟು? 1,20,000 ಚೀಲಗಳು ಮಾರ್ಕೆಟ್ಗೆ ಬಂದಿದೆ. ಓಕೆನಾ? ಅದರಲ್ಲಿ ನಾವು ನೋಡೋದಾದರೆ ತೇಜ ಕಾಯಿ ಬಂದುಬಿಟ್ಟು 8,000ದಿಂದ 12,800ವರೆಗೂ ಮಾರಾಟ ಆಗಿದೆ. ತೇಜ 8ರಿಂದ 12,800ವರೆಗೂ ಮಾರಾಟ ಆಗಿದೆ. ಇನ್ನು ಕೆಲವೊಂದು ಡಿಲಿಕ್ಸ್ ಅಂದರೆ ಚೆನ್ನಾಗಿ ಕಾಯಿ ಕಲರ್ ಇರತಕ್ಕಂಥ ಕಾಯಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು 13,000 ಕೂಡ ಮಾರಾಟ ಆಗಿದೆ. ಯಾವ ತೇಜ ಕಾಯಿದು ಮಾತಾಡ್ತಿರೋದು. ಓಕೆನಾ? ಇನ್ನು ಡಿ ಡಿ ಕಾಯಿ ನೋಡೋದಾದರೆ 9ರಿಂದ 11,000ವರೆಗೂ ಮಾರಾಟ ಆಗಿದೆ. ಡಿ ಡಿ 9ರಿಂದ 11,000 ಮಾರಾಟ ಆಗಿದೆ. ಇನ್ನು 341 ಕ್ವಾಲಿಟಿ ಇರತಕ್ಕಂಥ ಕಾಯಿ ಬಂದ್ಬಿಟ್ಟು 10ರಿಂದ 12,500ವರೆಗೂ ಮಾರಾಟ ಆಗಿದೆ. 10ರಿಂದ 12,500ವರೆಗೂ ಮಾರಾಟ ಆಗಿದೆ. ಇನ್ನು ನಂಬರ್ 5 ನೋಡೋದಾದರೆ 10ರಿಂದ 12,500 ಮಾರಾಟ ಆಗಿದೆ. 10ರಿಂದ 12,500 ಮಾರಾಟ ಆಗಿದೆ. ಇನ್ನು 273 ಕುಬೇರ ನೋಡೋದಾದರೆ 9ರಿಂದ 12,000 ಮಾರಾಟ ಆಗಿದೆ. 9ರಿಂದ 12,000 ಮಾರಾಟ ಆಗಿದೆ. ಇನ್ನು ಸೂಪರ್ 10 ನೋಡೋದಾದರೆ 8ರಿಂದ 12,000 ಮಾರಾಟ ಆಗಿದೆ. ಸೂಪರ್ 10 8ರಿಂದ 12,000ವರೆಗೂ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ಪ್ರತಿ ಒಂದು ಕ್ವಿಂಟಾಲ್ಗೆ. ಓಕೆ. ಇನ್ನು ಆರ್ಮೋರ್ ನೋಡೋದಾದರೆ 8ರಿಂದ 10,000 ಮಾರಾಟ ಆಗಿದೆ. ಚೆನ್ನಾಗಿರ್ತಕ್ಕಂಥ ಕಾಯಿ ಕೂಡ 10,000, 10,100, 200 ಈ ರೀತಿ ಕೂಡ ಮಾರಾಟ ಆಗಿದ್ದೇವೆ. ಆರ್ಮೋರ್ ಓಕೆ 8ರಿಂದ 10,000 ಮಾರಾಟ ಆಗಿದ್ದೇವೆ. ಇನ್ನು ರೋಮಿ ನೋಡೋದಾದರೆ ರೋಮಿ ಕಾಯಿ 9,500ರಿಂದ ಹಿಡಿದು 11,500ವರೆಗೂ ಮಾರಾಟ ಆಗಿದೆ. 9,500ರಿಂದ ಹಿಡಿದು 11,500ವರೆಗೂ ಮಾರಾಟ ಆಗಿದ್ದೇವೆ ರೋಮಿ ಕಾಯಿ. ಓಕೆ. ಇನ್ನು 355 ಬ್ಯಾಡಗಿ 10ರಿಂದ 12,500 ಮಾರಾಟ ಆಗಿದೆ. 355 ಬ್ಯಾಡಗಿ 10ರಿಂದ 12,500ವರೆಗೂ ಮಾರಾಟ ಆಗಿದೆ. ಇನ್ನು ಸಿಜೆಂಟಾ ಬ್ಯಾಡಗಿ ನೋಡೋದಾದರೆ 7,500ರಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. 7,500ರಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಗಿ. ಇನ್ನು 2043 ಸಿಜೆಂಟಾ ನೋಡೋದಾದರೆ 9ರಿಂದ 12,500 ಮಾರಾಟ ಆಗಿದೆ. 9ರಿಂದ 12,500 ಹೈಯೆಸ್ಟ್ ಪ್ರೈಸು 2043 ಸಿಜೆಂಟಾ ಅದು ಗುಂಟೂರು ಮಾರ್ಕೆಟಲ್ಲಿ ಪ್ರತಿ ಒಂದು ಕ್ವಿಂಟಾಲ್ಗೆ. ಓಕೆ. ಇನ್ನು ಬಂಗಾರಂ ಕಾಯಿ ನೋಡೋದಾದರೆ 9ರಿಂದ 11,500 ಮಾರಾಟ ಆಗಿದೆ ಬಂಗಾರಂ ಕಾಯಿ. ಇನ್ನು ಬುಲೆಟ್ 9ರಿಂದ 12,100, 200 ಈ ರೀತಿ ಕೂಡ ಮಾರಾಟ ಆಗಿದೆ. ಬುಲೆಟ್ 12,000 ಹೈಯೆಸ್ಟ್ ಪ್ರೈಸು ಗುಂಟೂರು ಮಾರ್ಕೆಟಲ್ಲಿ. ಬುಲೆಟ್ ಮತ್ತು ಬಂಗಾರಮ್ಗೆ 500 ರೂಪಾಯಿ ಡಿಫ್ರೆನ್ಸ್ ಇದೆ. ಇನ್ನು 5531 ಗುಂಟೂರು ಮಾರ್ಕೆಟಲ್ಲಿ ನೋಡೋದಾದರೆ 5531 ಸೀಡ್ಸು 7ರಿಂದ 10,000 ಮಾರಾಟ ಆಗಿದೆ. 7ರಿಂದ 10,000 ಮಾರಾಟ ಆಗಿದೆ. ಓಕೆ. ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ಇರಬೇಕಾಗಿತ್ತು. ಇವತ್ತು ಸರ್ಕಾರಿ ರಜೆ, ಮಹಾವೀರ ಜಯಂತಿ ಪ್ರಯುಕ್ತ ಸರ್ಕಾರಿ ರಜೆ ಇರೋದ್ರಿಂದ ಇವತ್ತಿನ ಬ್ಯಾಡಗಿ ಮಾರ್ಕೆಟ್ ರಜೆ ಘೋಷಿಸಲಾಗಿದೆ. ಅದ್ರ ಜೊತೆ ನಾಳೆ ಮತ್ತೆ ಬ್ಯಾಡಗಿ ಮಾರ್ಕೆಟ್ ರನ್ನಿಂಗ್ ಇರುತ್ತೆ. ನೋಡಿ, ಯಾರು ಮಾರ್ಕೆಟ್ ಹೋಗ್ಬೇಕು ಅನ್ಕೊಂಡಿರೋ ಇವತ್ತಿನ ಮಾರ್ಕೆಟ್ ಬದಲು ನಾಳೆ ಮಾರ್ಕೆಟ್ನ ಓಪನ್ ಮಾಡ್ತಿರ್ತಾರೆ. ನಾಳೆ ಮಾರ್ಕೆಟ್ಗೆ ಹೋಗ್ಬೋದು. ನಾಳೆ ಚಾಲ್ತಿ ಇರುತ್ತೆ ಬ್ಯಾಡಗಿ ಮಾರ್ಕೆಟ್. ಓಕೆ. ಇನ್ನು ವಾರಂಗಲ್ ಮಾರ್ಕೆಟ್ ನೋಡೋದಾದರೆ ವಾರಂಗಲ್ ಮಾರ್ಕೆಟ್ಗೆ ಇವತ್ತು 40,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ತೇಜ ಕಾಯಿ 11ರಿಂದ 12,750 ಮಾರಾಟ ಆಗಿದೆ. 11ರಿಂದ 12,750 ಮಾರಾಟ ಆಗಿದೆ. ಇನ್ನು ದೀಪಿಕಾ ಕಾಯಿ 10ರಿಂದ 12,500 ಮಾರಾಟ ಆಗಿದೆ. ದೀಪಿಕಾ 10ರಿಂದ 12,500 ಮಾರಾಟ ಆಗಿದೆ. ಇನ್ನು 5531 ಸೀಡ್ಸ್ ಕಾಯಿ ನೋಡೋದಾದರೆ ವಾರಂಗಲ್ ಮಾರ್ಕೆಟಲ್ಲಿ 8,500ರಿಂದ ಹಿಡಿದು 9,500ವರೆಗೂ ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ. ಓಕೆನಾ? ಇದಿಷ್ಟು ವಾರಂಗಲ್ ಆಯ್ತು. ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ. ಸೊ ಕಮ್ಮ ಮಾರ್ಕೆಟಲ್ಲಿ ಇವತ್ತು 65,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ತೇಜ ಬೆಸ್ಟ್ ಬಂದ್ಬಿಟ್ಟು 13,200 ಮಾರಾಟ ಆಗಿದೆ. ತೇಜ ಬೆಸ್ಟ್ 13,200. ಇನ್ನು ಮೀಡಿಯಂ ಕಾಯಿ ಬಂದ್ಬಿಟ್ಟು 12,500, ಹಂಗೆ 13,000 ಈ ರೀತಿ ಕೂಡ ಮಾರಾಟ ಆಗಿದ್ದೇವೆ ತೇಜ ಕಾಯಿ ಕಮ್ಮ ಮಾರ್ಕೆಟಲ್ಲಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಬ್ಯಾಡಗಿ ಮಾರ್ಕೆಟ್ ರನ್ನಿಂಗ್ ಇರುತ್ತೆ ಅಂತ ಕೂಡ ಹೇಳಿದ್ದೀನಿ. ಯಾರಾದರೂ ಬ್ಯಾಡಗಿ ಮಾರ್ಕೆಟ್ಗೆ ಹೋಗೋರಿದ್ರೆ ನಾಳೆ ರನ್ನಿಂಗ್ ಇರುತ್ತೆ, ಹೋಗ್ಬೋದು. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.